ಜನರ ಬಳಿ ಭಾವನೆ ಇದೆ. ಆಡಳಿತ ಬಿಗಿ ಇಲ್ಲ, ಸರ್ಕಾರ ಅಳ್ಳಾಡ್ತಾ ಇದೆ, ಸುಭದ್ರವಾಗಿಲ್ಲ, ಯಾರು ಯಾರ ಮಾತು ಕೇಳ್ತಾ ಇಲ್ಲ, ಕಿತ್ತಾಡ್ತಾ ಇದ್ದಾರೆ, ಬಣಗಳಾಗಿದ್ದಾವೆ ಅನ್ನುವಂಥ ಭಾವನೆ ಇದೆ. ಆ ಭಾವನೆಗೆ ಇನ್ನೊಂದಿಷ್ಟು ತುಪ್ಪ ಸುರಿಯೋ ರೀತಿಯಲ್ಲಿ ಒಟ್ಟೊಟ್ಟಿಗೆ 20 ಜನ ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದ್ದೀರಲ್ಲ ನೀವು, ಇದು ಯಾವ ರೀತಿಯಾದಂತಹ ಮೆಸೇಜ್ ಜನರಿಗೆ ಪಾಸ್ ಆಗ್ತಾ ಇದೆ? ನಂಬರ್ 1. ನಂಬರ್ 2, ದಯವಿಟ್ಟು ಈ ಸರ್ ಹೇಳಿದಾಗೆ ನಾಯಿಗೂ ತನ್ನದೇ ಆದ ಒಂದು ಡಿಗ್ನಿಟಿ ಇದೆ, ಅದಕ್ಕೆ ಬಾಯಿಲ್ಲ ಮಾತಾಡೋಕ್ಕೆ ಬರ್ತಾ ಇಲ್ಲ ಅಷ್ಟೇ. ಸೊ ಈ ಪೊಲಿಟಿಷಿಯನ್ಸು ಕೂಡ ಒಬ್ಬ ಮನುಷ್ಯರನ್ನ ಮನುಷ್ಯರಾಗೆ ನೋಡಿ, ನಾಯಿಗಳಾಗಿ ನೋಡಬೇಡಿ. ಅದು ನನ್ನ ಸವಿನಯ ಪ್ರಾರ್ಥನೆ. ನಾನು ಮತ ಹಾಕಿರುವಂತಹ ನನ್ನ ಕ್ಷೇತ್ರದ ಶಾಸಕರು RV ದೇಶಪಾಂಡೆ ಅವರು, ಹಿರಿಯರು, ಅವ್ರನ್ನ ನೀವು ಈ ಥರ ಒಂದು ಪ್ರಾಣಿಗೆ ಹೋಲಿಸ್ಬಿಟ್ರೆ ನನಗೆ ತುಂಬ ಬೇಜಾರಾಗುತ್ತಪ್ಪ. ನನಗೆ ತುಂಬ ರೆಸ್ಪೆಕ್ಟ್ ಇದೆ ಅವ್ರ ಬಗ್ಗೆ. ದಯವಿಟ್ಟು ಇಂಥ ಮಾತುಗಳನ್ನ ಮಾತಾಡದೆ ಒಂದು ಗಂಭೀರತೆ ಇರಲಿ ನಿಮ್ಮ ಮಾತುಗಳಲ್ಲಿ. ರಾಜಕಾರಣಿಗಳು, ಅದರಲ್ಲೂ ಕೂಡ ಕರ್ನಾಟಕದ ರಾಜಕಾರಣಿಗಳಿಗೆ ಒಂದು ವಿಶೇಷವಾದಂಥ ಗೌರವ ಸ್ಥಾನಮಾನ ಇದೆ ಭಾರತದಲ್ಲಿ. ಆ ಒಂದು ಹಿರಿಮೆ ಗರಿಮೆಯನ್ನು ಎತ್ತಿ ಹಿಡೀರಿ, ಅದನ್ನು ಮಣ್ಪಾಲು ಮಾಡಬೇಡ್ರಿ.